ಇಂದಿನ ಯುವಕರಿಗೆ ಸ್ಫೂರ್ತಿ ಶಶಿಕಾಂತ್ ಬಾಡ್ಗಿ. ನ್ಯಾಯವಾದಿಯಾಗಿ ಇಂದಿನ ಯುವಕರಿಗೆ ಸ್ಫೂರ್ತಿಯಾದ ಶಶಿಕಾಂತ್ ಬಾಡ್ಗಿ ಅವರ ಕುರಿತು ಒಂದು ವರದಿಯಲ್ಲಿದ್ದು, ಇವರ ಜೀವನದ ಹೋರಾಟದ ಬದುಕಿನ ಬಗ್ಗೆ ಕೇಳೋಣ ಬನ್ನಿ. ಅಥಣಿ ತಾಲೂಕಿನಲ್ಲಿ ಸುಮಾರು ವರ್ಷಗಳಿಂದ ನ್ಯಾಯವಾದಿಯಾಗಿ ಸಮಾಜದ ಅಂಕುಡೊಂಕು ತಿದ್ದಲು ಹೊರಟವರಿಗೆ ಸಲಹೆಗಾರರಾಗಿ, ಸಮಾಜದಲ್ಲಿ ಇವರ ಹತ್ತಿರ ಯಾರೇ ಹೋದರೂ ಕೂಡ ಬಂದಿರುವ ಜನರಿಗೆ ನಿಷ್ಠೆಯಿಂದ ಮತ್ತು ಶ್ರದ್ಧೆಯಿಂದ ಅವರನ್ನ ತಮ್ಮವರು ಅಂತ ತಿಳಿದುಕೊಂಡು ಹಲವಾರು ಜನರಿಗೆ ಇವರ ಸೇವೆಯನ್ನ ನೀಡಿದವರು ಶಶಿಕಾಂತ್ ಶ್ರೀಪತಿ ಬಾಡ್ಗಿ ಅವರು. ಇವರು ಎಂದಿಗೂ ಕೂಡ ನಾನೊಬ್ಬ ನ್ಯಾಯವಾದಿ ಅಂತ ಭಾವಿಸದೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಅವರ ರಥವನ್ನ ಎಳೆದೊಯ್ಯುವ ಆಚಾರ ವಿಚಾರದವರು. ಎಷ್ಟಾದರೂ ಅಥಣಿ ತಾಲೂಕಿನಲ್ಲಿ ಅಧಿಕಾರಿಗಳು ಸಮಾಜಕ್ಕೆ ಹಾಗೂ ನಾಗರಿಕರಿಗೆ ಅಥಣಿ ಪಟ್ಟಣ ಮತ್ತು ಅಥಣಿ ತಾಲೂಕಿನಲ್ಲಿ ಸಮಾಜದ ತಪ್ಪು ದಾರಿಯಲ್ಲಿ ನಡೆದುಕೊಂಡಿದ್ರೆ ಅದನ್ನು ಖಡಾಖಂಡಿತವಾಗಿ ಪ್ರಶ್ನಿಸುವ ಮತ್ತು ದಾಖಲೆ ಸಮೇತ ಅನ್ಯಾಯವನ್ನ ಪ್ರತಿಭಟಿಸುವ ಎದೆಗಾರಿಕೆ ಉಳ್ಳ ನಾಯಕರು. ಹೀಗೆ ಸಮಾಜದಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಎಲ್ಲರಿಗೂ ನೀಡಿರುವ ಸಮಾನ ಹಕ್ಕುಗಳನ್ನು ಪಾಲನೆ ಮಾಡುತ್ತಾ ಅದರಂತೆಯೇ ನಡೆದುಕೊಂಡವರು. ಶಶಿಕಾಂತ್ ಶ್ರೀಪತಿ ಬಾಡ್ಗಿಯವರು ಕಳೆದ ಹಲವಾರು ವರ್ಷಗಳಿಂದ ಅಥಣಿ ನ್ಯಾಯಾಲಯದಲ್ಲಿ ನ್ಯಾಯಕ್ಕಾಗಿ ವಕಾಲತ್ತು ನಡೆಸುತ್ತಾ ಬಂದಿದ್ದಾರೆ. ಹಾಗೆಯೇ ಸಮಾಜದಲ್ಲಿ ಯುವಕರು ತಪ್ಪು ಮಾಡದಂತೆ ಕಾಯುತ್ತಾ ಅವರಿಗೆ ಸರಿಯಾದ ಮಾರ್ಗದರ್ಶನದಲ್ಲಿ ನಡೆಯುವಂತೆ ಮಾರ್ಗದರ್ಶನ ಮಾಡುತ್ತಾ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಥಣಿ ಪಟ್ಟಣದಲ್ಲಿ ಶಿವಯೋಗಿ ಸರ್ಕಲ್ನ ಮಧ್ಯಭಾಗದಲ್ಲಿ ಕಮರ್ಷಿಯಲ್ ಬೋರ್ಡ್ ನಿರ್ಮಾಣಕ್ಕೆ ಅಡ್ಡಲಾಗಿ ಅದು ತಪ್ಪೆಂದು ಖಂಡಿಸಿ ಇದು ಅಥಣಿ ಪುಣ್ಯಕ್ಷೇತ್ರ ಅಂತ ಹೆಸರು ಪಡೆಯಲು ಕಾರಣವಾದ ಮಹಾತಪಸ್ವಿ ಶಿವಯೋಗಿಗಳ ವೃತ್ತ ಆಗಿದೆ. ಇದಕ್ಕೆ ಕಮರ್ಷಿಯಲ್ ಬೋರ್ಡ್ ಅಳವಡಿಸಿ ಅವರ ಘನತೆಗೆ ಧಕ್ಕೆ ತರಬೇಡಿ ಅಂತ ಪ್ರತಿಭಟನೆ ನಡೆಸಿ ಅದನ್ನು ತೆರವುಗೊಳಿಸಿರ್ತಾರೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಅಥಣಿ ಪಟ್ಟಣದ ಇತಿಹಾಸ ನೋಡಿಕೊಂಡ ಸಮಯದಲ್ಲಿ 1800ನೇ ಇಸ್ವಿಯಲ್ಲಿ ಅಥಣಿ ಪುರಸಭೆ ರಚನೆಯಾಗಿದ್ದು, ಈ ಪುರಸಭೆಯಲ್ಲಿ ಮುಖ್ಯಾಧಿಕಾರಿ ಅಶೋಕ ಗುಡಿಮನಿ ಮಾಡಿದ ಹಗರಣಗಳನ್ನು ಬೆಳಕಿಗೆ ತರುವ ಕೆಲಸಗಳನ್ನು ಮಾಡುತ್ತಿರುವುದನ್ನು ಸಾಮಾಜಿಕ ಜಾಲತಾಣಗಳಲ್ಲಿಯೂ ನೀವು ನೋಡಿರಬಹುದು. ಇದರಿಂದ ಸಮಾಜದ ಕೆಲ ದುಷ್ಟರು ಇವರ ಮೇಲೆ ಉದ್ದೇಶಪೂರ್ವಕ ಧಕ್ಕೆ ತಂದರೂ ಕೂಡ ಡೋಂಟ್ ಕೇರ್ ಅನ್ನುತ್ತಾ ಏನೇ ಆಗಲಿ ನಾವು ಹೋರಾಡುತ್ತೇವೆ ಎಂದು ಗಟ್ಟಿಯಾಗಿ ನಿಂತಿದ್ದಾರೆ. ಅದೇ ರೀತಿ ಪುರಸಭೆ ಚುನಾವಣೆಯಲ್ಲೂ ಕೂಡ ಇವರು ಸ್ಪರ್ಧಿಸುವ ಮೂಲಕ ಆ ಸಮಯದಲ್ಲಿ ಎದುರಾಳಿಯಿಂದ ಕೆಲವೇ ಮತಗಳ ಅಂತರದಲ್ಲಿ ಸೋತಿದ್ರೂ ಕೂಡ ಜನರ ಮನಸ್ಸಿನಲ್ಲಿ ಒಬ್ಬ ಜನಪರ ನಾಯಕನಾಗಿ ಹಾಗೂ ಹೋರಾಟಗಾರನಾಗಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮ ದೇಶದ ಲಾಕ್ಡೌನ್ ಸಂದರ್ಭದಲ್ಲಿ ಕೂಡ ಚಿಕ್ಕ ಮಕ್ಕಳಿಗೆ ದಾನಿಯಾಗಿ, ಮತ್ತೊಂದು ಬಾರಿ ಈ ದೇಶಕ್ಕೆ ಕೋವಿಡ್ ಬಂದ ಸಮಯದಲ್ಲಿ ಬೀದಿಯಲ್ಲಿ ತಿರುಗುವ ವಿಕಲಚೇತನ, ಬುದ್ಧಿಮಾಂದ್ಯ ಮತ್ತು ದಿಕ್ಕಿಲ್ಲದವರ ಪಾಲಿಗೆ ಅನ್ನದಾತರಾಗುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಅದೇ ರೀತಿ ಬರಗಾಲದ ಸಂದರ್ಭದಲ್ಲಿ ಕುಡಿಯುವ ನೀರನ್ನು ಉಚಿತವಾಗಿ ಪೂರೈಸಿದ್ದಲ್ಲದೆ ತಂದೆ ತಾಯಿ ಇಲ್ಲದ ಯಾರೇ ಆಗಲಿ ನಾನು ಶಿಕ್ಷಣ ಕಲಿಬೇಕು ಅಂದರೆ ಸಾಕು ಅವರಿಗೆ ತಮ್ಮ ಸ್ವಂತ ವೆಚ್ಚದಲ್ಲಿ ವಿದ್ಯಾಭ್ಯಾಸಕ್ಕೆ ಅನುಕೂಲ ಕಲ್ಪಿಸುತ್ತಾ ಬಂದಿದ್ದು, ಇದನ್ನೆಲ್ಲ ನೋಡಿದಾಗ ಆ ಕರ್ಣನಂತೆ ಇನ್ನೊಂದು ಜೀವಕ್ಕೆ ತ್ಯಾಗಿಯಾದೆ ಅನ್ನುವ ಶಬ್ದ ಕೇಳಿರುವುದು ವಿಷಯವಾಗಿದೆ. ಸಮಾಜದಲ್ಲಿ ಯಾರೇ ಇರಲಿ ಒಳ್ಳೆ ಕೆಲಸ ಮಾಡಲು ಹೊರಟಾಗ ಅವರ ಜನಪ್ರಿಯತೆ ಕಂಡು ಕಾಲು ಎಳೆಯೋರು ಇದ್ದೇ ಇರ್ತಾರೆ. ಆದ್ದರಿಂದ ಎಷ್ಟೋ ಕಾಣದ ಕೈಗಳು ತೊಂದರೆ ಕೊಟ್ಟರೂ ಕೂಡ ನನ್ನ ಹಿಂದೆ ನನ್ನನ್ನೇ ಅವಲಂಬಿಸಿದ ಮಡದಿ ಮಕ್ಕಳು ಕುಟುಂಬ ಇದೆ ಅನ್ನುವ ವಿಚಾರವಿದ್ರೂ ಕೂಡ ಎದೆಗುಂದದೆ ನೊಂದವರಿಗಾಗಿ ಎಲ್ಲದಕ್ಕೂ ಸಿದ್ಧವಾಗಿ ನಿಲ್ಲುವುದು ಇವರ ಹುಟ್ಟು ಗುಣವೇ ಆಗಿದೆ. ಹೋರಾಟದ ಬದುಕಿನಲ್ಲಿ ಎಷ್ಟೋ ಮೂಲ ನಾಯಕರಿಗೆ ಏನೇನೋ ಆಗಿರುವುದನ್ನು ಅರಿತು ಇವರು ಇದನ್ನು ದೊಡ್ಡ ತೊಂದರೆ ಅಲ್ಲ ಅಂತ ಭಾವಿಸಿ ಜನಪರ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಂತಹ ಸಮಾಜ ಸೇವಕರ ಸಂಖ್ಯೆ 10, 100 ಆಗಲಿ 100,000 ಆಗಲಿ ಅನ್ನುವುದು ಜನಸಾಮಾನ್ಯರ ಮತ್ತು ನೊಂದವರ ನುಡಿಯಾಗಿದೆ.